ಕೇರಳದಲ್ಲಿ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಲಿಕೆ ಕಡ್ಡಾಯ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಚರ್ಚಿಸದೆ ವಿಧೇಯಕವನ್ನ ಮಂಡಿಸಿದ್ದಾರೆ ಅನ್ನುವಂಥದ್ದನ್ನ ಟಿವಿ9 ಜೊತೆಗೆ ಮಾತನಾಡುವಂತಹ ಮಂಜೇಶ್ವರ ಕ್ಷೇತ್ರದ ಶಾಸಕ ಎಕೆಎಂ ಅಶ್ರಫ್ ಹೇಳಿಕೆ ನೀಡಿದ್ದಾರೆ. ಕೇರಳದ ಮಂಜೇಶ್ವರ ಕ್ಷೇತ್ರದ ಶಾಸಕರು ಎಕೆಎಂ ಅಶ್ರಫ್ ಅಂತೇಳಿ ಅವರೇ ಹೇಳ್ತಾರೆ, ನಾನು ಕನ್ನಡದ ಕುಟುಂಬದಲ್ಲಿ ಹುಟ್ಟಿರೋದು, ನನ್ನ ಮಕ್ಕಳು ಕನ್ನಡ ಮಾಧ್ಯಮದ ಶಾಲೆಯಲ್ಲೇ ವ್ಯಾಸಂಗ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಈ ಭಾಗದಲ್ಲಿ ಏಕಾಏಕಿಯಾಗಿ ಕಡ್ಡಾಯಗೊಳಿಸುವಂಥದ್ದು, ಈ ಮುಂಚೆನೂ ಕೂಡ ಮಲಯಾಳಂ, ಈಗ ಕೇರಳ ಮಲಯಾಳಂ ಭಾಷೆ ಪ್ರಾಮುಖ್ಯತೆ ಇರುತ್ತೆ, ಸೊ ಹಾಗಾಗಿ ಅವರಿಗೆ ಮಲಯಾಳಂ ಭಾಷೆಯಲ್ಲಿ ಶಿಕ್ಷಣ ಆಗಬೇಕು ಅನ್ನುವಂಥದ್ದನ್ನು ಅವರು ಆ ವಿಧೇಯಕವನ್ನು ಜಾರಿಗೆ ತಂದಿದ್ದಾರೆ. ಬಟ್ ಕಡ್ಡಾಯ ಅನ್ನುವಂಥದ್ದಿರಲಿಲ್ಲ. ಬಟ್ ಈಗ ಅದನ್ನು ಕಡ್ಡಾಯಗೊಳಿಸಿದ್ದಾರೆ. ಅಧಿವೇಶನದಲ್ಲಿ ಯಾರ ಜೊತೆನೂ ಚರ್ಚೆನೇ ಮಾಡಿಲ್ಲ, ಚರ್ಚೆ ಮಾಡ್ದಲೇ ಈ ವಿಧೇಯಕವನ್ನು ಮಂಡಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಂಜೇಶ್ವರ ಕ್ಷೇತ್ರದ ಶಾಸಕ ಎಕೆಎಂ ಅಶ್ರಫ್ ಅವರು ಹೇಳಿದ್ದಾರೆ. ನಾವು ಪ್ರತಿನಿಧಿ ಪೃಥ್ವಿರಾಜ್ ಅಶ್ರಫ್ ಅವ್ರ ಜೊತೆಗೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಕಾಸರಗೋಡಿನಲ್ಲಿ ಹೆಚ್ಚು ಕನ್ನಡಿಗರಿರುವಂಥದ್ದು ಮಂಜೇಶ್ವರ ಭಾಗದಲ್ಲಿ. ಸದ್ಯಕ್ಕೆ ನಮ್ಮ ಜೊತೆ ಮಂಜೇಶ್ವರ ಶಾಸಕರಾದ ಅಶ್ರಫ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರ್, ಈಗ ಈ ಒಂದು ಮಸೂದೆ ಬರೋಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಯಾವ ರೀತಿ ಅಂದರೆ ನೀವು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರ, ಈ ಮಸೂದೆ ಬಗ್ಗೆ ತಿಳ್ಕೊಂಡಿದ್ರೆ ಏನಾಯಿತು ಅಂತ? ನೋಡಿ, ಕೇರಳದ ಗಡಿ ಪ್ರದೇಶದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕ ನಾನು ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಮಾಡಿದ್ದು ಕನ್ನಡದಲ್ಲಿ. ವಿರೋಧ ಪಕ್ಷದ ವಿರೋಧ ಇಲ್ಲ, ಚರ್ಚೆ ಮಾಡದೆ ಅದನ್ನು ಗವರ್ನರಿಗೆ ಕಳುಹಿಸಿದ್ದಾರೆ ಎಂಬುದು ನಿಜ. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಅಂತ ಹೇಳಿದರೆ, ಕೇರಳದ ಗಡಿಯಲ್ಲಿ 1956ರ ಭಾಷಾವಾರು ಪ್ರಾಂತ್ಯ ರಚನೆ ಭಾಗವಾಗಿ ಅದರ ನಂತರ ಗಡಿಯ ಕನ್ನಡಿಗರಿಗೆ ಸಮಸ್ಯೆಗಳು ಬರ್ತಾ ಇತ್ತು. ಯಾವ ಸರ್ಕಾರ ಇದ್ದರೂ ಕೂಡ ಅವರ ಗಮನಕ್ಕೆ ತಂದು ಪ್ರತಿಯೊಂದನ್ನು ಕೂಡ ನಾವು ಪರಿಹಾರ ಮಾಡಿ ಮುಂದೆ ಹೋಗ್ತಾ ಇದ್ದೇವೆ. ನನ್ನ ಕ್ಷೇತ್ರದಲ್ಲಿ ಹೆಚ್ಚಿನ ಶಾಲೆಗಳು ಕನ್ನಡ, ಹೆಚ್ಚಿನ ಮಕ್ಕಳು ಕಲಿತಾ ಇರೋದು ಕನ್ನಡ. ನಾನೀಗ ಒಬ್ಬ ಶಾಸಕ ಎಂಬ ನೆಲೆಯಲ್ಲಿ ನನ್ನ 5 ವರ್ಷದ ಫಂಡ್ಗಳಲ್ಲಿ ಶಿಕ್ಷಣ ವಲಯಕ್ಕೆ ಆದ್ಯತೆ ಕೊಟ್ಟಾಗ ಪ್ರತಿ ಕನ್ನಡ ಶಾಲೆಗಳಿಗೆ ಬಹಳ ಆದ್ಯತೆ ಕೊಟ್ಟಂಥ ಒಬ್ಬ ಶಾಸಕ. ಇಲ್ಲಿ ಇವತ್ತು ಬಂದಂಥ ಚರ್ಚೆ ಏನಂತ ಹೇಳಿದರೆ, ಕೇರಳದಲ್ಲಿ ಮಲಯಾಳ ಕಡ್ಡಾಯವಾಗ್ತಾ ಇದೆ, ಗಡಿಯಲ್ಲಿ ಸಮಸ್ಯೆ. ಈ ವಿಷಯ ಮಸೂದೆ ಮಂಡನೆ ಮಾಡಿದಾಗಲೇ ಕರ್ನಾಟಕದಲ್ಲಿ ಚರ್ಚೆ ಬಂದಾಗ ಕೆಲವೊಂದು ಚಾನಲ್ನವರು ನನ್ನ ಭೇಟಿ ಮಾಡಿದರು. ನಾನು ಆವಾಗ ಅದರ ಬಗ್ಗೆ ಒಂದು ಚಿತ್ರಣವನ್ನು ಕೊಟ್ಟಿದ್ದೆ. ಯಾರಿಗೂ ಗಡಿನಾಡಿನ ಕನ್ನಡಿಗರ ವಿಷಯದಲ್ಲಿ ಆತಂಕ ಬೇಡ. ಯಾಕಂತ ಹೇಳಿದರೆ, ನಾವು ಪಾರಂಪರ್ಯವಾಗಿ ಕನ್ನಡಿಗರು, ನಾವು ನಮ್ಮ ಹೊಸರು ಕನ್ನಡ, ನಾವು ನಮ್ಮ ಪ್ರತಿಯೊಂದು ನಾವು ಕನ್ನಡ ಅಂತ ಅಭಿಮಾನದಿಂದ ಎದೆತಟ್ಟಿ ಹೇಳುವಂಥ ಅವರು. ನನ್ನ ಮಕ್ಕಳು ಕೂಡ ಕನ್ನಡ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ನಾವು ಪಕ್ಕಾ ಕನ್ನಡ ಫ್ಯಾಮಿಲಿ, ತಂದೆ ಕನ್ನಡಿಗರು, ಅಜ್ಜ ಕನ್ನಡಿಗರು, ನಾವು ಅಂದರೆ ಪಾರಂಪರ್ಯವಾಗಿ ಕನ್ನಡಿಗರಾಗಿ ಬೆಳೆದು ಬಂದವರು. ಇಷ್ಟೆಲ್ಲ ಮಲಯಾಳಕ್ಕೆ ಅವಕಾಶ ಇದ್ದರೂ ಕೂಡ ಕನ್ನಡವನ್ನು ಕಲಿತು ಕನ್ನಡದಲ್ಲೇ ಡಿಗ್ರಿ ಪಡೆದು ಕನ್ನಡ ವ್ಯವಹಾರ ಮುಗಿದ ನಂತರ ಕೇರಳಕ್ಕೋಸ್ಕರ ಮಲಯಾಳವನ್ನು ಕೂಡ ನಾವು ಕಲಿತಾ ಇದ್ದು ಮಲಯಾಳದಲ್ಲಿ ಮಾತನಾಡ್ತಾ ಇದ್ದೇವೆ, ಭಾಷಣ ಮಾಡ್ತಾ ಇದ್ದೇವೆ. ಅರ್ಜಿ ಅತ್ಯದು ಬರೀಲಿಕ್ಕೆ ಗೊತ್ತಿರೋರು ಇದ್ದಾರೆ. ಇಲ್ಲಿ ವಿಷಯ ಏನಂತ ಹೇಳಿದರೆ, ಕಾಸರಗೋಡಿನ ಕನ್ನಡಿಗರಿಗೆ ಮಲಯಾಳವನ್ನು ಕಡ್ಡಾಯ ಮಾಡಿ ಕನ್ನಡ ಕಲಿಯೋ ಮಕ್ಕಳಿಗೆ ತೊಂದರೆ ಬರ್ಬೋದು ಎಂಬ ಒಂದು ಆತಂಕ ಯಾರಿಗೂ ಬೇಡ. ಯಾಕೆಂತ ಹೇಳಿದರೆ, ನಾನೊಬ್ಬ ಕೇವಲ ಒಬ್ಬ ಶ್ರೀಸಾಮಾನ್ಯನಾಗಿ ಹೇಳ್ತಾ ಇಲ್ಲ, ನಾನೊಬ್ಬ ಶಾಸಕ. ಈ ಸಲ 20ಕ್ಕೆ ಗವರ್ನರ ಭಾಷಣ ಮುಗಿದು 21ರಿಂದ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ನನ್ನ ಪ್ರಪ್ರಥಮ ವಿಧಾನಸಭೆ ಈ ಸಲದ ಭಾಷಣವೇ ಕನ್ನಡದ ಬಗ್ಗೆ ನಾನೊಂದು ಕಾಲಿಂಗ್ ಅಟೆನ್ಷನ್ ತರ್ತಾ ಇದ್ದೀನಿ. ಯಾಕಂತ ಹೇಳಿದರೆ, ಗಡಿನಾಡಿನ ಕನ್ನಡಿಗರಾದ ನಾವು ನಮ್ಮ ಕನ್ನಡ ಭಾಷೆ, ಸಂಸ್ಕೃತಿ, ಪಾರಂಪರ್ಯ ಅದನ್ನು ಉಳಿಸಬೇಕಾದ್ದು ಅದು ನಮ್ಮ ಕರ್ತವ್ಯ. ಈಗ ಇಲ್ಲಿ ಕನ್ನಡ ಒಂದು ದೊಡ್ಡ ಸಮಸ್ಯೆ ಬಂದು ನಿಮಗೆ ತಿಳಿದಿರ್ಬೋದು. ಮಲಯಾಳಿ ಟೀಚರ್ಸ್ ಬಂದು ಕನ್ನಡ ಮಕ್ಕಳಿಗೆ ಕನ್ನಡ ಗೊತ್ತಿಲ್ಲದವರು ಕಲಿಸುವಂಥ ಸಮಸ್ಯೆ ಬಂತು. ಕಲೆಕ್ಟ್ರೇಟಲ್ಲಿ ದಿನಗಟ್ಟಲೆ ನಾವು ರಾಜಕೀಯ ಅತೀತವಾಗಿ ಹೋರಾಟ ಮಾಡಿದೆವು. ನನ್ನ ಮೇಲೆ 4 ಕೇಸು ಬಂದಿದೆ. ಇತ್ತೀಚೆಗೆ ಆ ಕೇಸು ಮುಗ್ದು ನಾನು ಚುನಾವಣೆಗೆ ಸ್ಪರ್ಧಿಸುವಾಗಲೂ ಕೂಡ ಕನ್ನಡ ಹೋರಾಟದ ಭಾಗವಾಗಿ ನನ್ನ ಮೇಲೆ ಕೇಸಿತ್ತು. ಕನ್ನಡಿಗರಿಗೆ ಸಮಸ್ಯೆ ಬರಲಿಕ್ಕೆ ನಾವು ಬಿಡಲಿಕ್ಕಿಲ್ಲ. ಕನ್ನಡ ಮಕ್ಕಳಿಗೆ ಯಾವುದೇ ಒಂದು ಒತ್ತಾಯದಿಂದ ಮಲಯಾಳ ಕಲಿಯಬೇಕು ಎಂಬ ಒಂದು ನಿರ್ಬಂಧ ಏರಿಕೆಯನ್ನು ಖಂಡಿತವಾಗಿಯೂ ನಾವು ವಿರೋಧಿಸ್ತೇವೆ. ಸೊ ಇದಿಷ್ಟು ಶಾಸಕ ಅಶ್ರಫ್ ಅವ್ರು ಹೇಳ್ತಿರುವಂಥದ್ದು. ಮಂಜೇಶ್ವರ ಭಾಗದಲ್ಲಿ ಕನ್ನಡಿಗರಿಗೆ ಯಾವುದೇ ರೀತಿ ಭಯ ಬೇಡ, ನಾವು ಹೋರಾಟ ಕೂಡ ಮಾಡ್ತೀವಿ, ಮತ್ತು ಅಧಿವೇಶನದಲ್ಲಿ ಚರ್ಚೆ ಆಗದೇನೆ ಈ ಒಂದು ಏನು ಮಸೂದೆಯನ್ನು ಮಂಡನೆ ಮಾಡಲಾಗಿದೆ ಅದಕ್ಕೂ ವಿರೋಧ ವ್ಯಕ್ತಪಡಿಸ್ತೀವಿ, ಹೋರಾಟದ ಮೂಲಕನಾದರೂ ಕೂಡ ಇಲ್ಲಿನ ಆತಂಕವನ್ನು ದೂರಗೊಳಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಜೇಶ್ವರ. ಹಾಗೆ ನಮಗೆ ಕನ್ನಡವೇ ಬೇಕು, ಮಲಯಾಳಂ ಕಲಿಯೋದಕ್ಕಾಗೋದಿಲ್ಲ ಅಂತ ಹೇಳಿ ಅಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಮಾತಾಡಿದ್ದಾರೆ. ಟಿವಿ9 ಜೊತೆಗೆ ಮಂಜೇಶ್ವರದ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳು ಮಾತಾಡಿದ್ದಾರೆ. ನಮಗೆ ಈಗ ಇದ್ದಕ್ಕಿದ್ದಂಗೆ ನೀವು ಮಲಯಾಳಮಲ್ಲೇ ಕಲಿಬೇಕು ಅಂತ ಹೇಳಿದ್ರೆ ಅದು ಕಷ್ಟ ಆಗುತ್ತೆ. ಅಫ್ಕೋರ್ಸ್ ಯಾರಿಗಿದ್ರು ಕೂಡ ಅದು ಕಷ್ಟ ಆಗುತ್ತೆ. ನಾವು ಚಿಕ್ಕಂದಿನಿಂದಲೂ ಕೂಡ ಕನ್ನಡ ಕಲಿತಾ ಇರೋರು ನಾವು.
ಹೀಗಾಗಿ ನಮಗೆ ಕನ್ನಡನೇ ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಕೂಡ ಪಟ್ಟು ಹಿಡಿದಿದ್ದಾರೆ. ಈಗ AK ಅಶ್ರಫ್ ಅವರು ಕೂಡ ಹೇಳೋ ಹಾಗೆ ಯಾರೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾನೇ ಖುದ್ದಾಗಿ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಇದು ಅಷ್ಟು ಈಸಿಯಾಗಿ ಎಲ್ಲ ತೆಗೆದುಬಿಡ್ತೀವಿ ನಾವು ಅಂತ ಹೇಳಿ ಮಾಡೋದಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ಯಾವುದೂ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಕೇರಳ ಸರ್ಕಾರ ಮುಂದಾಗಿರುವಂಥದ್ದು ಹಲವಾರು ಪ್ರಶ್ನೆಗಳಿಗೆ ಈಗ ಕಾರಣವಾಗ್ತಾ ಇದೆ. ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಮಕ್ಕಳು ಏನು ಹೇಳ್ತಾ ಇದ್ದಾರೆ ಈ ಬಗ್ಗೆ ಬನ್ನಿ ನೋಡೋಣ. ಕೇರಳದಲ್ಲಿರುವ ಕನ್ನಡ ಮತ್ತು ಮಲಯಾಳಂ ಮಾಧ್ಯಮ ಎರಡೂ ಇರುವಂತಹ ಒಂದು ಶಾಲೆಯಲ್ಲಿದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಕನ್ನಡ ಮೀಡಿಯಂನಲ್ಲೇ ಓದ್ತಾ ಇರುವಂಥದ್ದು. ಸೊ ಎರಡೂ ಮೀಡಿಯಂ ಇಲ್ಲಿ ಇರುವಂಥದ್ದು. ಸೊ ಇಲ್ಲಿನ ವಿದ್ಯಾರ್ಥಿಗಳನ್ನು ಕೇಳೋಣ, ಅವ್ರನ್ನ ಮಾತಾಡ್ಸೋಣ. ಅಂದರೆ ಈ ಇಶ್ಯೂ ಬಗ್ಗೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಕೇಳೋಣ. ಇವಾಗ ಮಲಯಾಳಂ ಸರ್ಕಾರ ಇವಾಗ ಮಲಯಾಳಂನ ಓದಬೇಕು ಅಂತೇಳಿ ಕಡ್ಡಾಯ ಮಾಡಲಿಕ್ಕೆ ಹೊರಟಿದೆ. ನಿಮಗೆ ಮಲಯಾಳಂ ಓದಲಿಕ್ಕೆ ಇಷ್ಟ ಉಂಟಾ? ಹೇಗೆ ಕಲೀಲಿಕ್ಕೆ ಹೊಸದಾಗಿ? ಇಷ್ಟ ಇಲ್ಲ, ಕನ್ನಡವೇ ಬೇಕು. ಇಷ್ಟ ಇಲ್ಲ ನಿಮಗೆ? ಇಲ್ಲ, ಕನ್ನಡವೇ. ಯಾಕೆ ಮಲಯಾಳಂ ಕಲೀಲಿಕ್ಕೆ ಇಷ್ಟ ಇಲ್ಲ? ನಮಗೆ ಓದಲಿಕ್ಕೆ ಬರಲಿಕ್ಕೆ ನಾವು ಚಿಕ್ಕದಿನಿಂದಲೇ ಕೂಡ ಕನ್ನಡವನ್ನೇ ಕಲ್ತದವರು, ಹಾಗೆ. ಅಂದರೆ ಈಗ ಕೂಡ ನೀವು ಕನ್ನಡ ಮೀಡಿಯಮಲ್ಲೇ ಓದ್ತಾ ಇರೋದು, ಮನೆಯಲ್ಲಿ ಕನ್ನಡನೇ ಮಾತಾಡೋದು ಹೇಗೆ? ಅಲ್ಲ, ಮನೆಯಲ್ಲಿ ತುಳು ಮಾತಾಡೋದು, ಶಾಲೆಯಲ್ಲಿ ಕನ್ನಡ ಮಾತಾಡೋದು. ಈಗ ಮಲಯಾಳಂನ ಹೊಸ ಸಬ್ಜೆಕ್ಟ್ ಆಗಿ ನೀವು ಕಲೀರಿ ಅಂದರೆ ಕಲೀಲಿಕ್ಕೆ ಆಗಲ್ವಾ ನಿಮಗೆ? ಇಲ್ಲ, ಆಗ್ಲಿಕ್ಕಿಲ್ಲ. ಈ ಸಡನ್ಲಿ ಹೀಗೆ ಹೇಳಿದರೆ ಹೇಗೆ ಕಲಿ, ಬೇಡ. ನೀವೇನು ಹೇಳ್ತೀರಿ? ನಮಗೆ ಕನ್ನಡ ಸಾಕು, ಮಳೆಯಲ್ಲಿ ಬೇಡ. ಮತ್ತೆ ನಾವು ಚಿಕ್ಕದಲ್ಲಿ ಕರೆಯುವುದೇ ಕನ್ನಡ. ಅದರ ಕಾರಣ ನಮಗೆ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಗೊತ್ತಿಲ್ಲದ ಕಾರಣ ಕನ್ನಡ ಸಾಕು. ನಿಮಗೆ ಮಲಯಾಳಂ ಕಲೀಲಿಕ್ಕೆ ಇಷ್ಟ ಉಂಟಾ? ಇಲ್ಲ, ಸ್ವಲ್ಪ ಮನೆಯಲ್ಲಿ ಇರ್ತಾರೆ, ಮಾತ್ರ ಕನ್ನಡ ನನಗೆ ಕನ್ನಡ. ಯಾಕೆ ಮಲಯಾಳಂ ಕಲೀಲಿಕ್ಕೆ ಕಷ್ಟ ಆಗುತ್ತಾ ಹೇಗೆ? ಕಷ್ಟ ಆಗ್ತದೆ, ನಾವು ಚಿಕ್ಕದಿಂದ ಕಲ್ತದ್ದು ಕನ್ನಡವೇ. ಏನು ಕಷ್ಟ ಆಗುತ್ತಾ? ಕಷ್ಟವೇ. ಕನ್ನಡ ಬೇಗ ಕಲಿಬಹುದು, ಮತ್ತೆ ಸರಳವಾಗಿ ಇದು ಕಲಿಬಹುದು. ಒಟ್ಟಾರೆ ಏನು ಹೇಳ್ತೀರಿ ನೀವು? ಮಲಯಾಳಂ ಭಾಷೆನ ಕಲಿಸ್ಬೇಕು ಅಂತ ಬಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲ ಒಟ್ಟಿಗೆ ಹೇಳೋದು? ಅಷ್ಟು ಗೊತ್ತಾಗೋದಿಲ್ಲ. ಇದು ಸಡನ್ಲಿ ನೀವು ಮಲಯಾಳ ಕಲೀಲಿಕ್ಕೆ ಹೇಳಿದ್ರೆ ನಮಗೆ ಅದು ಆಗ್ಬೋದಿಲ್ಲ. ಇದು ಆದ ಕಾರಣ ಕನ್ನಡವೇ ಕಲೀಲಿಕ್ಕೆ ಇಷ್ಟ. ಕನ್ನಡನೇ ಬೇಕು, ಮಲಯಾಳಂ ಕಲೀಲಿಕ್ಕೆ ಇಷ್ಟ ಇಲ್ಲ? ಹೌದು. ಸೊ ಇದಿಷ್ಟು ಇಲ್ಲಿನ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಅಂದರೆ ಇವರೆಲ್ಲರೂ ಕೂಡ ಇಲ್ಲಿವರೆಗೂ ಕನ್ನಡ ಮಾಧ್ಯಮದಲ್ಲೇ ಓದ್ತಾ ಇರುವಂಥದ್ದು. ಮನೆಯಲ್ಲಿ ಬೇರೆ ಬೇರೆ ಭಾಷೆ, ಮಾತೃಭಾಷೆ ಆದರೂ ಕೂಡ ಕನ್ನಡವನ್ನು ಕಲಿಬೇಕು. ಸೊ ಇದ್ದಕ್ಕಿದ್ದಂಗೆ ಮಲಯಾಳಂನ ಕಲಿಬೇಕು ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಕೇರಳ.